ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ದೈವೇಚ್ಛೆಯನ್ನು ಯಾರು ನೆರವೇರಿಸುತ್ತಾರೋ ಅವರೇ ನನಗೆ ಸಹೋದರ, ಸಹೋದರಿ ಮತ್ತು ತಾಯಿ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಅವರಲ್ಲಿ ವಿಶ್ವಾಸ ಇಟ್ಟವರ ಗುರುತು ಏನಾಗಿದೆ ಎಂಬುದಾಗಿ ಸ್ಪಷ್ಟಪಡಿಸುತ್ತಾರೆ. ಯೇಸು ಸ್ವಾಮಿಯ ತಾಯಿ ಮತ್ತು ಸಹೋದರರು ಹೊರಗೆ ಕಾಯುತ್ತಿದ್ದಾರೆ ಎಂದು ಯೇಸುವಿಗೆ ಹೊರಗೆ ಬರಲು ಕರೆ ನೀಡಿದಾಗ, ಯೇಸು ನನಗೆ ತಾಯಿ ಯಾರು, ಸಹೋದರ ಯಾರು ಎನ್ನುತ್ತಾ ತಮ್ಮ ಸುತ್ತಲೂ ಕುಳಿತಿದ್ದವರ ಮೇಲೆ ದೃಷ್ಟಿ ಹರಿಸಿ, ಇಗೋ ನನ್ನ ತಾಯಿ, ಇಗೋ ನನ್ನ ಸಹೋದರರು. ದೈವೇಚ್ಛೆಯನ್ನು ಯಾರು ನೆರವೇರಿಸುತ್ತಾರೋ ಅವರೇ ನನಗೆ ಸಹೋದರ, ಸಹೋದರಿ ಮತ್ತು ತಾಯಿ ಎಂದರು. ದೈವೇಚ್ಛೆ ಏನಾಗಿದೆ? ಎಲ್ಲ ಮಾನವರು ಸತ್ಯವನ್ನು ಅರಿತು ಜೀವೋದ್ಧಾರ ಪಡೆಯಬೇಕೆಂಬುದೇ ದೈವೇಚ್ಛೆಯಾಗಿದೆ. ಯಾರೂ ನಾಶ ಆಗಬಾರ್ದು. ಎಲ್ಲ ಮಾನವರು ಸತ್ಯ ಅಂತ ಹೇಳುವಾಗ ಏಸು ಕ್ರಿಸ್ತರಾಗಿದ್ದಾರೆ. ಪ್ರಭು ಏಸು ಕ್ರಿಸ್ತರು ಸತ್ಯವಾಗಿದ್ದಾರೆ. ಇದೊಂದು ಮಾಹಿತಿಯಲ್ಲ ಪ್ರಿಯರೇ, ಯೇಸುವೇ ಸತ್ಯವಾಗಿದ್ದಾರೆ. ಐ ಆಮ್ ದ ಟ್ರೂತ್ ಅಂತ ಯೇಸುವೇ ಹೇಳಿದ್ದಾರೆ. ಯೇಸುವನ್ನು ಅರಿತುಕೊಂಡಾಗ ಸತ್ಯ ನಮಗೆ ಸ್ವಾತಂತ್ರ್ಯ ನೀಡುವುದು. ಪ್ರಿಯರೇ, ಯೇಸುವಿನ ಸ್ವಂತದವರಾಗಲು, ದೇವರ ಸ್ವಂತದವರಾಗಲು ಇವತ್ತು ನಾವು ಯಾವುದೋ ಉನ್ನತ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಗೆ ಸೇರಬೇಕಾಗಿಲ್ಲ. ನಮಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರಬೇಕಾಗಿಲ್ಲ. ಅಥವಾ ನಾವು ಯಾವುದೇ ಧರ್ಮಕ್ಕೆ, ಜಾತಿಗೆ ಆಗಬೇಕಾಗಿಲ್ಲ. ನಾವು ಶ್ರೀಮಂತ, ಬಡವರು, ದಾಸ, ದನಿ, ಗಂಡು, ಹೆಣ್ಣು ಎನ್ನದೆ ನಾವು ಯಾರೇ ಆಗಿದ್ದರೂ ಕೂಡ ನಮಗೆ ಸ್ವಂತದವರಾಗಲು, ದೇವರಿಗೆ ಸ್ವಂತದವರಾಗಲು ಅವಕಾಶ ಇದೆ. ನಾವು ಯಾವುದೋ ಪುಣ್ಯ ಕಾರ್ಯಗಳು ಮಾಡಬೇಕು, ಅನೇಕ ಪ್ರಾರ್ಥನೆಗಳನ್ನು ಮಾಡಬೇಕು, ಈ ರೀತಿ ಏನೂ ಬೇಡ. ನಾವು ಮಾಡಬೇಕಾಗಿರೋದು ಒಂದೇ, ಶುಭ ಸಂದೇಶವನ್ನು ಆಲಿಸಬೇಕು ಮತ್ತು ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಡಬೇಕು. ನಾವು ಮಾಡಬೇಕಾಗಿರೋದು, ನಾನೊಬ್ಬ ಮಹಾಪಾಪಿ ಎಂದು ನಾವು ಒಪ್ಪಿಕೊಳ್ಬೇಕು. ಆದಾಮನ ಮುಖಾಂತರ ಮತ್ತು ನಮ್ಮ ಕರ್ಮ ಪಾಪಗಳ ಮುಖಾಂತರ ನಾನು ಪಾಪಿಯಾಗಿದ್ದೇನೆ, ದೇವರ ಮುಂದೆ ನಿಲ್ಲುವ ಯೋಗ್ಯತೆ ನನಗಿಲ್ಲ ಎಂದು ನಾವು ಒಪ್ಕೊಳ್ಬೇಕು. ಮತ್ತು ನನ್ನ ಬದಲಾಗಿ ಪ್ರಭು ಯೇಸು ಕ್ರಿಸ್ತರು ನನ್ನ ವಿಮೋಚನೆಗಾಗಿ, ನನಗೆ ಪಾಪ ಕ್ಷಮೆ ನೀಡುವುದಕ್ಕಾಗಿ ನನ್ನ ಪಾಪದ ದಂಡನೆಯನ್ನು ಅವರು ಶಿಲುಬೆಯ ಮೇಲೆ ಘೋರ ಯಾತನೆ ಮರಣದಲ್ಲಿ ಅನುಭವಿಸಿದ್ರು. ನನ್ನನ್ನು ನೀತೀಕರಿಸಲು, ನನ್ನಲ್ಲಿರುವ ನನಗೆ ಸೀಮಿತವಾಗಿರುವ ನಿತ್ಯ ನರಕವನ್ನು ಅವರು ಅನುಭವಿಸಿ, ಅವರು ಶಿಲುಬೆಯ ಮರಣವನ್ನು ಅನುಭವಿಸಿದ್ರು ಮತ್ತು ಅವರು ಮೂರನೇ ದಿನ ಪುನರುತ್ಥಾನರಾದರು ಎಂಬ ಸತ್ಯವನ್ನು ನಾವು ನನ್ನ ಬದಲಾಗಿ ಮಾಡಿದ್ದಾರೆ ಎಂಬುದನ್ನು ನಾವು ಸ್ವೀಕಾರ ಮಾಡಬೇಕು, ವಿಶ್ವಾಸ ಇಡಬೇಕು. ನನ್ನನ್ನು ತಂದೆಯೊಂದಿಗೆ ಸಂಧಾನ ಮಾಡಿದ ಏಕೈಕ ಮಧ್ಯಸ್ಥ ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ ಎಂಬ ವಿಶ್ವಾಸ ಇವತ್ತು ಪ್ರಿಯರೇ ನಮ್ಮನ್ನು ನೀತೀಕರಿಸುತ್ತೆ, ನಮ್ಮನ್ನು ತಂದೆಯ ಮಕ್ಕಳನ್ನಾಗಿಸುತ್ತೆ, ಯೇಸು ಕ್ರಿಸ್ತರ ಸಹೋದರ ಸಹೋದರಿಯರನ್ನಾಗಿಸುತ್ತೆ, ದೇವರ ಸ್ವಂತದವರನ್ನಾಗಿಸುತ್ತೆ. ಇದಕ್ಕೆ ಖಾತರಿಯಾಗಿ ಪವಿತ್ರಾತ್ಮರನ್ನೇ ದೇವರು ನಮಗೆ ಕೊಡುಗೆಯಾಗಿ ನೀಡುತ್ತಾರೆ. ಹೌದು ಪ್ರಿಯರೇ, ಎಂದೆಂದಿಗೂ ಶಾಶ್ವತವಾಗಿ ನಾವು ದೇವರ ಸೊತ್ತಾಗಿ, ದೇವರಿಗೆ ಪ್ರಿಯರಾಗಿರುವ ಸದವಕಾಶ ಯೇಸು ಕ್ರಿಸ್ತರಲ್ಲಿ ಇಡೀ ಮನುಷ್ಯ ಕುಲಕ್ಕೆ ಲಭಿಸಿದೆ. ಆದರೆ ವಿಶ್ವಾಸ ಇಡುವವರಿಗೆ ಅವರ ಸ್ವಂತದವರಾಗಲು ದೇವರು ಅವಕಾಶವನ್ನು ನೀಡಿದ್ದಾರೆ. ಹಾಗಾದರೆ ಪ್ರಿಯರೇ, ನಾವು ಸರಿಯಾದ ವಿಶ್ವಾಸವನ್ನು ಹೊಂದಿರಬೇಕು. ಕೇವಲ ವಿಶ್ವಾಸ ಇಲ್ಲದಕ್ಕೆ ಅನೇಕ ಪ್ರಾರ್ಥನೆಗಳನ್ನು ಮಾಡೋದು ಅಥವಾ ಚರ್ಚ್ ಅಟೆಂಡೆನ್ಸ್ ಕೊಡೋದು, ಇದರಿಂದ ನಾವು ದೇವರ ಸ್ವಂತದವರಾಗುವುದಿಲ್ಲ. ಈ ಸತ್ಯ ಶುಭ ಸಂದೇಶವನ್ನು ಇತರರಿಗೂ ಸಾರೋಣ. ಹೀಗೆ ನಾವು ಯೇಸು ಕ್ರಿಸ್ತರ ಸ್ವಂತದವರಾಗೋಣ. ಆಮೇನ್. ಪ್ರೈಸ್ ದ ಲಾರ್ಡ್.